ತಾಯೇ ಆದರೂ ಯಾಕೋ ಕಾಣೆ ಕಣ್ಣಿಂದು ಕುರುಡಾಯ್ತೆ, ಹಣೆ ಬರಹ ನೋಡಯ್ಯ ಜೋಗಿ, ನಿನ್ನ ಹಡೆದವ್ವ ನಿನ್ನಿಂದೆ ಜೋಗಿ. ಜೋಗಿಯ ಕ್ರಿಯೇಟರ್ ನೀವೇ, ಬಟ್ ಅದು ನಿಮ್ ಫಿಲಮ್ ಅಲ್ಲ, ನಮ್ ಫಿಲಮ್ ಅಲ್ಲ. 100%. ನಾವೇನೇ ಕ್ರಿಯೇಟ್ ಮಾಡಿದ್ರು ಅದು ನಮ್ದಲ್ಲ. ಕಲೆ, ಕಲಾವಿದ ಮತ್ತೆ ತಿರ್ಗಾ ಒಬ್ಬ ಕ್ರಿಯೇಟರ್ ಯಾವತ್ತೂ ಅವನು ನಂದು ಅಂತ ಸ್ವಂತಸ್ತಿಗೆ ಹೇಳ್ಕೋಬಾರ್ದು. ಯಾರು ಪ್ರೀತಿ ಮಾಡ್ತಾ ಅದು ಅವ್ರದ್ದು. ಫ್ರೇಮ್ ಬ್ಯೂಟಿ ಅಂಡ್ ದೆನ್ ಫೋಟೋಗ್ರಾಫಿ ಅಂಡ್ ದೆನ್ ಮೇಕಿಂಗ್ ಅಂದ್ರೆ ಯಾವ ಹಾಲಿವುಡ್ ಸಿನಿಮಾಗೆ ಬೇಕಾದ್ರೂ ನೀವು ತಗೊಂಡು ಮಾಡ್ಬೋದು. ರಜನಿಕಾಂತ್ ಸರ್ ಪಿಕ್ಚರ್ ಆಗ್ಲಿ, ಬೇರೆ ವಿಜಯ್ ಸಿನಿಮಾ ಆಗ್ಲಿ, ಬೇರೆ ಹಿಂದಿ ಸಿನಿಮಾ ಶಾರುಖ್ ಖಾನ್ ಸಿನಿಮಾ ಆಗ್ಲಿ, ಅದಕ್ಕಿಂತ ಮೀರಿ ಮಾಡಿದೀನಿ. ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ, ಅದಕ್ಕಿಂತ ಮೀರಿ. ಅವೆಲ್ಲ ಹಿಟ್ ಆಗಿವೆ, ಬಟ್ ಅದಕ್ಕಿಂತ ಮೀರಿ ಮಾಡಿದೀನಿ. ಪ್ರೇಮ್ ಅಂದ ತಕ್ಷಣ ಫ್ರೇಮ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ಕೊಂಡ್ ಬಂದಿದ್ದೀನಿ. ಪ್ರೇಮ್ ಅವರೇ ನಮಸ್ತೆ. ನಮಸ್ತೆ ಬಾಸ್, ಹೆಂಗಿದ್ರಿ? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಿ? ಖುಷಿ ಆಯ್ತು ನನಗೆ ನಿಮ್ಮನ್ನ ನೋಡಿ, ಯಾಕಂದ್ರೆ ನಿಮ್ದೆಲ್ಲ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡ್ತಿದ್ದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಮೇಡಮ್ ನಿಮ್ ಬಗ್ಗೆ ಹೇಳ್ತಿದ್ರು ಯಾವಾಗ್ಲೂ. ಯಾಕೆ ಹೇಳ್ತಿದ್ರು ಅಂತಂದ್ರೆ ತುಂಬಾ ಪ್ರಾಂಪ್ಟ್ ಆಗೆ, ತುಂಬಾ ಓಪನ್ ಆಗೆ ತಿದ್ದಿ ಬುದ್ಧಿ ಹೇಳೋ ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ಅಂತ. ಅವ್ರೊಮ್ಮೆ ಕಾಲ್ ಮಾಡ್ಬಿಟ್ಟಿರ್ತಾರೆ ಅವ್ರ ದರ್ಶನ್ ಅವ್ರದ್ದು ನಾನು ವಿಡಿಯೋ ಇಂಟರ್ವ್ಯೂ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು, ಮಾತಾಡೋಣ ಅಂದ್ರೆ ಖಂಡಿತ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಥ್ಯಾಂಕ್ ಯು ಸರ್. ನೀವು ಅನೇಕ ಟೆನ್ಷನ್ ಗಳಲ್ಲಿ ಇದೀರಿ, ನಂಗೆ ಗೊತ್ತು. ರಿಲೀಸ್ ಬಿಸಿಯಲ್ಲಿ ಕೂಡ ಇದ್ದೀರಿ. ನಾನೇ ನರ್ವಸ್ ಆಗಿದ್ದೀನಿ, ಯಾಕೆ ಅಂತ ಕೂಡ ಹೇಳ್ತೀನಿ ಈ ಸಂದರ್ಶನಕ್ಕೆ. ಒಂದು ಸ್ಟಾರ್ಟಿಂಗ್ ಅಲ್ಲ ಕ್ಯಾಮ್ರಾ ಮುಂದೆ ಹೇಳ್ಬಿಡ್ತೀನಿ, ಆಫ್ ಕ್ಯಾಮ್ರಾ ಕೇಳಿದ್ದೆ, ನನ್ಗೊಂದು ಸ್ವಲ್ಪ ಸಮಯ ಕೊಡಿ. ಪ್ಲೀಸ್. ನಾನು ಯಾಕೆ ನರ್ವಸ್ ಆಗಿದ್ದೀನಿ ಅಂದ್ರೆ, ಇವತ್ತು ಎಲ್ಲೋ ಭಾವಕನಾಗ್ಬಿಡ್ತೀನೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ನನ್ನ ಜೀವನದ ಏಳಿಗೆಗೋ ಅಭಿವೃದ್ಧಿಗೋ ಅಷ್ಟಕ್ಕೆ ಮಾತ್ರ ಅಲ್ಲ, ನನ್ನ ಜೀವನದ ಒಂದು ಭಾಗವೇ ನೀವು. ಅಯ್ಯೋ ಬಾಸ್, ಯಾಕೆ ಅಂತ ಹೇಳ್ತೀನಿ. ಪ್ಲೀಸ್. ನಿಮಗೆ ನೆನಪಿರ್ಲಿಕ್ಕಿಲ್ಲ, ನನಗದು ದೊಡ್ಡ ಮೊಮೆಂಟು, ಹಾಗಾಗಿ ಹೇಳ್ತಾ ಇದ್ದೀನಿ. ಸುಮಾರು ಆಯ್ತು ಸರ್, ಒಂದ್ 2-3 ವರ್ಷನೇ ಆಯ್ತಾನೋ ಅಥವಾ ಜಾಸ್ತಿನೇ ಆಯ್ತಾನೋ. ಅದಕ್ಕಿಂತ ಸುದೀಪ್ ಅವರ ಮನೆ ಟೆರೇಸ್ ಅಲ್ಲಿ ಒಂದೇ ಒಂದ್ಸಲ ನನ್ನ ಭೇಟಿ ಆಗಿರೋದು ಇಲ್ಲಿವರೆಗೂ. ಹೌದು ಗೊತ್ತು ನನಗೆ. ಅವಾಗ ನಾನು ಹೇಳ್ತಾ ಇದ್ದೆ, ಅಂದ್ರೆ ನನ್ನನ್ನ ಯಾರು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೋ ಅವ್ರೆಲ್ರಿಗೂ ಒಂದು ಗೊತ್ತು ನನ್ನ ಬಗ್ಗೆ. ನಾನು ಅದೇನೇ ಫಿಲ್ಮ್ಗಳನ್ನ ನೋಡಿದ್ರು ಕೂಡ, ಬೇರೆ ಬೇರೆ ದೇಶಗಳ ಭಾಷೆಗಳ ಫಿಲ್ಮ್ ನೋಡಿದ್ರು ಕೂಡ, ಆಲ್ಮೋಸ್ಟ್ ನಂಬರ್ 1 ಅಲ್ಲಿ ನನಗೆ ಜೋಗಿ ಇರ್ಲೇಬೇಕು. ಆ ರೀತಿಯ ಒಂದು ಜೋಗಿ ನಿಮ್ ಫಿಲಮ್ಮೇ ಅಲ್ಲ, ಅದು ನಮ್ ಫಿಲಮ್. ನಾನು ಹಾಗೆ ಹೇಳುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಜೋಗಿಯ ಕ್ರಿಯೇಟರ್ ನೀವೇ, ಬಟ್ ಅದು ನಿಮ್ ಫಿಲಮ್ ಅಲ್ಲ, ನಮ್ ಫಿಲಮ್ ಅಲ್ಲ. 100%. ಬೇಸಿಕಲಿ ನಾವು ಏನೇ ಮಾಡಿದ್ರು, ನಾವೇನೇ ಕ್ರಿಯೇಟ್ ಮಾಡಿದ್ರು ಅದು ನಮ್ದಲ್ಲ. ನಾನು ಯಾಕಂಗೆ ಹೇಳ್ತೀನಿ ಅಂದ್ರೆ, ಕಲೆ, ಕಲಾವಿದ ಮತ್ತೆ ತಿರ್ಗಾ ಒಬ್ಬ ಕ್ರಿಯೇಟರ್ ಯಾವತ್ತೂ ಅವನು ನಂದು ಅಂತ ಸ್ವಂತಸ್ತಿಗೆ ಹೇಳ್ಕೋಬಾರ್ದು. ಯಾರು ಪ್ರೀತಿ ಮಾಡ್ತಾ ಅದು ಅವ್ರದ್ದು, ಯಾರು ರೆಸ್ಪೆಕ್ಟ್ ಮಾಡ್ತಾ ಅದು ಅವ್ರದ್ದು. ಆಮೇಲೆ ಯಾರು ಅದನ್ನ ತಿದ್ದಿ ಬುದ್ಧಿವಾದ ಹೇಳ್ತಾರೆ ಅದು ಅವ್ರದ್ದು. ಯಾಕಂದ್ರೆ ಅದು ದೊಡ್ಡತನ. ಅದು ಅಂದ್ರೆ ನಮಗಿನ್ನ ದೊಡ್ಡವರು ಅಂತ. ಅದು ಯಾರು ತುಂಬಾ ಅದನ್ನ ಹಚ್ಕೊಂಡು ಹೋಗ್ತಾರೆ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ಅದು ಅವನದದು. ಯಾಕಂದ್ರೆ ನಾವು ದೇವ್ರನ್ನು ಅದೇ ರೀತಿ ಇದು ಮಾಡ್ತೀವಿ. ನಾವು ತುಂಬಾ ಪ್ರೀತಿ ಮಾಡಿ ತುಂಬಾ ದೇವ್ರನ್ನ ತಗೊಂಡೋಗಿ ಮೇಲೆ ಕುತ್ಕೊಂಡು ತಗೊಂಡೋಗಿ ಮೆರವಣಿಗೆ ಮಾಡಿಸ್ತೀವಿ, ಪೂಜೆ ಮಾಡ್ತೀವಿ, ಅವ್ನಿಗೆ ಆರತಿ ಮಾಡ್ತೀವಿ, ತೆಂಗಿನಕಾಯಿ ಹೊಡಿತೀವಿ. ಯಾಕೆಂದ್ರೆ ನಂದು ನೀನು ಅಂತ, ಅನ್ನೋನ್ ನೀನು ಅಂತ. ಸೊ ದಟ್ ಇಸ್ ಲವ್ಲಿ. ಎಷ್ಟೋ ಕಡೆ ನಾನು ಕಂಪೇರ್ ಮಾಡೋ ಹಾಗಿಲ್ಲ, ಬಟ್ ನಾನು ಜೋಗಿ ಪರ ವಾದಿಸ್ಲೇಬೇಕು ಅಂತ ನಾನು ಓಂ ವರ್ಸಸ್ ಜೋಗಿ ಡಿಬೇಟ್ಗೆಲ್ಲ ಹೋಗ್ಬಿಟ್ಟು ಹಾಗಾಗಿ ನನಗೆ ಇವತ್ತು ನಾನು ಹೆಚ್ಚು ಜೋಗಿ ಬಗ್ಗೆ ಮಾತಾಡೋದಿಲ್ಲ, ಕೆಡಿ ಬಗ್ಗೆ ಮಾತಾಡೋಣ. ಬಟ್ ನನಗೆ ಜೋಗಿಗೆ ಒಂದು ಸಪರೇಟ್ ಇಂಟರ್ವ್ಯೂ ಬೇಕೇ ಬೇಕು. ಇನ್ಫ್ಯಾಕ್ಟ್ ನನ್ನ ಆಸೆ ಏನ್ ಗೊತ್ತಾ ಸರ್, ಜೊತೆ ಕೂತು ಒಂದು ಅರ್ಧ ದಿನ ಕೂತು ಒಂದು ಡಾಕ್ಯುಮೆಂಟ್ರಿ ಮಾಡ್ಬಿಡ್ಬೇಕು ಅಂತ ಜೋಗಿ. 100%. ರಿಲೀಸ್ ಆದ ತಕ್ಷಣ ನಿಮ್ ಜೊತೆ ಕೊಡ್ತೀನಿ. ಎನಿ ಟೈಮ್ ನೀವು ಹೇಳಿ ನನಗೆ. ಆಗಸ್ಟ್ ರಿಲೀಸ್ ಇದು ಜೋಗಿ ಬಂದ್ಬಿಟ್ಟಿಲ್ಲ, ಅಕ್ಟೋಬರ್, ಸಾರಿ ಆಗಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಕರೆಕ್ಟ್. ಸೊ ಈ ವರ್ಷದ ರಿಲೀಸ್ ಮಾಡ್ತೀನಿ, ಅದನ್ನ ರಿಲೀಸ್ ಮಾಡಿಸ್ತೀನಿ. ಇದಾದ್ಮೇಲೆ ನಂಗೊಂದು ಇಂಟರ್ವ್ಯೂ ಬೇಕೇ. 100%. ಸರಿ ಸರ್, ನಾನು ಈ ಸಂದರ್ಶನದಲ್ಲಿ 3 ಕ್ವಿಜ್ ಅನ್ನ ಇಟ್ಟಿದ್ದೀನಿ ನಿಮ್ಗೆ, 3 ಟೆಸ್ಟ್. ಅಗೇನ್ ಆಸ್ ಅ ಫ್ಯಾನ್ ಅಲ್ಲಿಂದ ಬರ್ತಾ ಇದೆ. ಅದೇನು ಅಂದ್ರೆ 3 ಸಲ ನಾನು ಒಂದೊಂದು ಸಾಲನ್ನ ಹೇಳ್ತೀನಿ, ನೀವು 2ನೇ ಸಾಲು ಅಥವಾ ಅದನ್ನ ಕಂಪ್ಲೀಟ್ ಮಾಡಬೇಕು. ಆಯ್ತಾ? ಇದೆಲ್ಲ ನನಗೆ ನನ್ನ ಜೀವನವನ್ನ ರೂಪಿಸಿದ ಗಳಿಗೆಗಳು ನಿಮ್ಮ ಫಿಲಮ್ ಅಲ್ಲಿ. ಹಾಗಾಗಿ ನನ್ಗೆ ತುಂಬಾ ಇಂಪಾರ್ಟೆಂಟ್, ನಿಮ್ಮಿಂದ ಕೇಳಲೇಬೇಕು ಅಂತ. ತಾಯೇ ದೇವರು, ದಯವಿಟ್ಟು ಕಂಪ್ಲೀಟ್ ಮಾಡಿ. ಅದನ್ನ ನೆನಪು ಮಾಡಿದ್ರೆ, ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ ವಾಸ್ ನನಗೆ. ನಾನು ಯಾವಾಗ್ಲೂ ಯಾವ್ದೇ ಸ್ಟೇಜ್ ಮಾಡಿದ್ರೆ ನನ್ಗೆ ನಮ್ಮ ತಾಯಿಗೆ ನೆನಪು ಬಂದ್ಬಿಡ್ತಾಳೆ ನಿಜವಾಗ್ಲೂ. ಯಾಕಂದ್ರೆ
ನಿಮ್ಗೆ ಈಗ ಏನಾಗ್ತಾ ಇದೆಯೋ ಅದು ನಮಗಾಗತ್ತೆ. ನಾನು ಪ್ರತಿ ಸಲ ಅಂದ್ರೆ ಇದನ್ನ ನಾನು ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ ನನ್ಗೆ ಎಂಥ ನಾಚಿಕೆನೂ ಇಲ್ಲ. ನನ್ಗೆ ಏನೋ ಅಳು ಬರ್ತಾ ಇದೆ ಹತ್ಬಿಡ್ಬೇಕು ಅಂತಂದ್ರೆ ನಾನು ಏನು ಮಾಡ್ಬೇಕಾಗಿಲ್ಲ, ಜೋಗಿಯ ಆ ಮುಹೂರ್ತ ಶಾಟ್ ನೋಡಿದ್ರೆ ಸಾಕು ನನಗೆ. ಅದು ನೋ 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 ನೆವರ್. ಅದನ್ನೆಲ್ಲ ಯಾವ್ದಕ್ಕೂ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅಷ್ಟು. ನೆವರ್. ನಾನು ಸ್ಟಾರ್ಟಿಂಗು ಅದನ್ನ ಮುಹೂರ್ತ ಮಾಡಿದಾಗ್ಲೂ ಅಷ್ಟೇ, ಸ್ಟುಡಿಯೋದಲ್ಲಿ ಕೂತಿದ್ರು ಅಪ್ಪಾಜಿ ಅಮ್ಮ ಇಬ್ರು. ಅಂಬರೀಷಣ್ಣ ಸ್ವಲ್ಪ ಲೇಟ್ ಆಯಿತು. ಅಂಬರೀಷಣ್ಣ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಂಚೂರು ಲೇಟ್ ಮಾಡ್ತಾರೆ. ಬರೋದು ಲೇಟ್ ಆಯಿತು. ಅಪ್ಪಾಜಿ ಅಮ್ಮ ಕರೆದ್ಬಿಟ್ಟು ರಾಗಣ್ಣ ಕೇಳಿದ್ರು ನನಗೆ. ಅಲ್ಲಿ ಬಂದು ಅಪ್ಪಾಜಿ ಅಮ್ಮ ಕ್ಲಾಪ್ ಮಾಡ್ಬೇಕಾ ಹೇಳಿದೆ. ಇಲ್ಲ ನಾನು ಹೇಳ್ತೀನಿ, ಕ್ಲಾಪ್ ಮಾಡೋದು ಅಂಬರೀಷಣ್ಣ ಮಾಡ್ತಾರೆ, ನಾನು ಹೇಳ್ತೀನಿ. ಅಲ್ಲಮ್ಮ ಇಲ್ಲೇ ಹೇಳ್ಬಿಡು ಏನು ಮಾಡಬೇಕು ಅಂತ. ನಾನು ಹೇಳ್ತೀನಿ ಅಣ್ಣ ಪ್ಲೀಸ್, ನಾನು ಹೇಳ್ತೀನಿ. ನಾನು ಸಾಮಾನ್ಯವಾಗಿ ನಾನು ಏನೇ ಮಾಡಿದ್ರು ನಾನು ಸಡನ್ನಾಗಿ ಯಾರಿಗೂ ಅಷ್ಟೇ ಹೇಳಲ್ಲ. ಅಲ್ಲಿ ನನ್ನ ಮೇಲೆ ಕರ್ಕೊಂಡೋಗಿ ಅದು ಬಿಟ್ಟು ಅಣ್ಣನ ಮಾತ್ರ ಶಿವಣ್ಣ ಮಾತ್ರ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ಅಣ್ಣ ಅಮ್ಮ ಅಪ್ಪಾಜಿ ಇಬ್ರು ನಿನಗೆ ಜೋಳಿಗೆ ಹಾಕ್ತಾರೆ, ಓಕೆ, ಒಂದು ಮನೆ ಮುಂದೆ ನಿಂತ್ಕೊಂಡು ಜೋಳಿಗೆ ಹಾಕ್ತಾರೆ, ನೀನು ಹೋಗಿ ಭವತಿ ಭಿಕ್ಷಾ ಅಂದೇಹಿ ಜೋಗಿಗಳು. ಸೊ ನೀನು ಭಿಕ್ಷೆ ಬೇಡಿ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ನಿನ್ನ ಕಾಯಕ, ಓಕೆ. ಸೊ ಇದನ್ನು ಇದು ಮಾಡಬೇಕು. ಇದು ಫಸ್ಟ್ ಶಾರ್ಟ್. ಒಂದು ಓಹ್ ಏನಮ್ಮ ಅಮ್ಮ ಅಪ್ಪಾಜಿ ನಂಗೆ ಭಿಕ್ಷೆ ಆಗ್ತಾರೆ. ಹೌದು, ನಿಮ್ಮ ಹುಟ್ಟಿಗೆ ಅವರೇ ಭಿಕ್ಷೆ. ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ. ಹುಟ್ಟು ದಾನ, ಅದು ಯಾರೋ ಗೊತ್ತು ನಾನು ಹಿಂಗೆ ಹುಡ್ತೀನಿ ಅಂತ, ಯಾರಿಗೆ ಗೊತ್ತು? ಪ್ರಪಂಚಕ್ಕೆ ಗೊತ್ತಿಲ್ಲ ನಾನು ಹಿಂಗೆ ಹುಡ್ತೀನಿ ಅಂತ. ಅದು ಗೊತ್ತಿರೋದು ಓನ್ಲಿ ಅಪ್ಪ ಅಮ್ಮ ಮಾತ್ರ. ಅದು ಹುಟ್ಟು ದಾನ, ಸಾವು ಗುಟ್ಟು. ಸಾವು ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ಬರ್ಬೋದು, ಅದು ಅದರಿಷ್ಟ. ಅದು ಹುಟ್ಟು ಹೇಳ್ತದ ಐ ಆಮ್ ಕಮಿಂಗ್, ಬರ್ತಾ ಇದ್ದೀನಿ ಅಂತ ಇಲ್ಲ. ಸೊ ಇದು ಅಣ್ಣ ಐಡಿಯಾ. ಅಪ್ಪ ನೀವು ಹೋಗು, ಅವ್ರಿಗೆ ನಿನ್ನ ಕತೆ ಕೇಳಿದಾಗಲೇ ಒಂದು ತರ ಅನ್ಸ್ಬಿಡ್ತು, ನೀನು ಮಾಡ್ಕೊಳಪ್ಪ ಹೋಗಪ್ಪ ಅಂತ. ಅವ್ರು ಬಂದು ಅಮ್ಮ ಅಪ್ಪಾಜಿಗೆ ಹೇಳ್ಬಿಟ್ಟು ಹಾಕಿ ಅಪ್ಪಾಜಿ ಅಮ್ಮಗೆ ಇಬ್ರಿಗೂ, ಹೌದಾಕಂದ ಏನೋ ಇದು ನೀನು ಹಳ್ಳಿಯವನು. ಅದು ಅವ್ರಿಗೇನಂತಂದ್ರೆ ನಿನಗೆ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು, ಪಲ್ಸು ಹಳ್ಳಿ ಜನಗಳ ಇದು ಅಂತ ಅವರು ಅಪ್ಪಾಜಿ ಅವ್ರನ್ನ. ಸರ್ ಸಿಟಿ ಜನರ ಪಲ್ಸು ಗೊತ್ತು. ದೆನ್ ತಗೊಂಡೋಗಿ ಅದನ್ನ ಮಾಡಾದ್ಮೇಲೆ ಅದು ಗ್ರಾಫಿಕ್ಸ್ ಮಾಡಿದೆ ಮನೆ ಹಿಂದೆಗಡೆ. ಅವ್ರ ಊರಿನ ಮನೆ ಅಲ್ಲ? ಹೌದು ಹೌದು, ಹಳೇ ಮನೆ ಮಾಡಿ ಅವರು ನೋಡ್ಬಿಟ್ಟು ಓಡ್ಕೊಂಡು ತಪ್ಕೊಂಡ್ರು ನನಗೆ ಅಪ್ಪಾಜಿ. ಅಪ್ಪ ಏನಯ್ಯ ಸಿನಿಮಾ ಪಿಕ್ಚರ್ ಓಪನಿಂಗ್ ಕೂರ್ಸ್ಬಿಟ್ಟಿಯಲ್ಲೋ ಅಂತ. ಅದೇನೋ ನನಗೆ ಅದೃಷ್ಟ ಸರ್. ಅದ್ ಹೆಂಗಾಗತ್ತೆ, ಇವರು ಹರಹರ ಮಹಾದೇವ್ ಅನ್ನೋದಾಗ್ಲಿ, ಗುರುಕಿರಣ್ ಅವರು ಆಗ ಓಪನ್ ಆಗೋದಾಗ್ಲಿ, ಮಾನವನ ಜೀವಿತವೇ ಆಗ್ಲಿ, ಇದು ಝೂಮ್ ಔಟ್ ಆಗೋದಾಗ್ಲಿ, ಗ್ಲೋಬ್ ಬರೋದಾಗ್ಲಿ, ಅಯ್ಯಯ್ಯೋ ಬಾಸ್, ಅದಕ್ಕೆ ಕೆನಾಟ್ ಅದು ಇಮೇಜ್ ಮಾಡಕ್ಕಾಗಲ್ಲ ಬಾಸ್. ಇಟ್ ಕೆನಾಟ್ ಬಿ ರೀಕ್ರಿಯೇಟೆಡ್. ನೋ 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 ನೋ. ನಾನು ಅದಕ್ಕೆ ಕೂಡಿ ಬಂದ್ಬಿಡ್ತು. ನಾನು ಅದಕ್ಕೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಕ್ ಕೇಳಿದ್ರು ನಾನು ಮಾಡಲ್ಲ ಅಂದೆ. ನನಗೆ ನಾಟ್ ಇಂಟ್ರೆಸ್ಟೆಡ್. ಸಲ್ಮಾನ್ ಖಾನ್ ಕೇಳಿದ್ರು, ಪ್ರಭಾಸ್ ಕೇಳಿದ್ರು, ಚಿರಂಜೀವಿ ಇವ್ರು ಕೇಳಿದ್ರು, ನನಗೆ ರಜನಿ ಸರ್. ನಾನು ಹೇಳ್ದೆ ನನ್ನ ಕೈಲಿ ಮಾಡಕ್ಕಾಗಲ್ಲ. ಮತ್ತೆ ಆ ಸಿನಿಮಾನ ಯಥಾಸ್ಥಿತಿ ತಂದು ನಾನು ಇಳಿಸ್ತೀನಿ ಅಂತ ನನಗೆ ನಂಬಿಕೆ ಇಲ್ಲ ಅಂತ. ಯಾಕೆಂದ್ರೆ ಶಿವಣ್ಣನ ಆ ರೀತಿ ನೋಡ್ಬಿಟ್ಟಿದ್ದೀನಿ ನಾನು. ಶಿವರಾಜ್ ಕುಮಾರ್ ಅನ್ನೋ ಪಾತ್ರನ ಒಬ್ಬ ಸಾಮಾನ್ಯ ವ್ಯಕ್ತಿಲಿ ನೋಡ್ಬಿಟ್ಟಿದ್ದೆ ನಾನು ಅದನ್ನ. ಸೊ ಸಿಂಪಲ್. ಅಯ್ಯೋ ಅದು ಚರಿತ್ರೆ ವಾಸ್, ಚರಿತ್ರೆ. ಆಮೇಲೆ ನಿಮಗೆ ಗೊತ್ತಾಗ್ತಿತ್ತ ನೀವು ಮಾಡ್ಬೇಕಾದ್ರೆ ಇದೇನೋ ಸ್ಪೆಷಲ್, ಇದು ಇಲ್ಲ ಒಂಥರ ಎಲ್ಲರ ಗ್ರಹಿಕೆಗೆ ಮೀರಿದೇನೋ ಮಾಡ್ತಾ ಹೋಗ್ತಾ ಇದೀನಿ ಅಂತ? ಇಲ್ಲ 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 ಇಲ್ಲ, ನಾನು ಯಾವಾಗ್ಲೂ ನಾನು ಥಿಂಕ್ ಮಾಡೋದಿಲ್ಲ ವಾಸ್. ನಾನು ಬಟ್ ಪ್ಯೂರಿಟಿ ಇತ್ತು. ಆನೆಸ್ಟ್ ವರ್ಕ್ ಮಾಡ್ತೀನಿ, ಆನೆಸ್ಟ್ ಕೆಲಸ ಮಾಡ್ತೀನಿ. ಆ ಫೈಟ್ ಮಾಡಕ್ ನಾನು ಯಾರು ಬೇಕಾದ್ರೂ ಎದುರಾಕತ್ತೀನಿ. ನನಗೆ ನನ್ನ ಕಲ್ಪನೆಗೆ ತಕ್ಕಂತೆ ಬರ್ಬೇಕು. ಅದಕ್ಕೋಸ್ಕರ ನಾನು ಯಾರು ಬೇಕಾದ್ರೂ ನಾನು ಬೈಬೋದು, ಯಾರು ಬೇಕಾದ್ರೂ ನಾನು ಆಳಿಸ್ಬೋದು, ಯಾರು ಬೇಕಾದ್ರೂ ನಾನು ಕಾಲೆಳಿಬೋದು, ವಾಟ್ ಎವರ್ ಯುವರ್ ವಿಶ್. ಬಟ್ ನಾನು ಮಾಡ್ತೀನಿ. ಅದಾದ್ಮೇಲೆ ನಿನ್ನ ಇಷ್ಟ ಅಂತ ಬಿಡ್ಬಿಡ್ತೀನಿ ನಾನು. ಸೊ ಅದನ್ನ ಮಾಡ್ಬೇಕಾದ್ರೆ ಏನು ನನಗೆ ಇದೇ ಇಲ್ಲ. ಎಲ್ಲಿ ಬತ್ತು ಅದು ಅಂತಂದ್ರೆ, ನನಗೆ ನೀವು ಫಸ್ಟ್ ಕತೆ ಹೇಳಿದಾಗ ಹೊಡಿತು ನನಗೆ. ವರದಪ್ಪ ಅವ್ರಿಗೆ ಅಪ್ಪಾಜಿಗೆ ಕೂತ್ಕೊಂಡು ಕತೆ ಕತೆ ಹೇಳ್ಬೇಕಾದ್ರೆ, ನಾನು ಮಳವಳ್ಳಿ ಸಾಯಿಕೃಷ್ಣ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ಎದ್ದು ಹೋಗ್ಬಿಟ್ರು ಅಪ್ಪಾಜಿ. ಕತೆ ಮುಗಿದೋಯ್ತು, ಎದ್ದು ಹೋಗ್ಬಿಟ್ಟು ಕೂತಿದ್ದಾರೆ. ನಾನು ಗೀತಕ್ಕಂಗೆ ಕೇಳಿದೆ, ಅಕ್ಕ ಅಪ್ಪಾಜಿಗೆ ಏನು ಇಷ್ಟ ಆಗಲಿಲ್ವಾ ಅಂದೆ ನಾನು. ಇಲ್ಲ ಅಲ್ಲಿ ಕೂತವ್ರು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಅಂದು. ಹೋದ್ರೆ ಕೂತಿದ್ರು. ಹೌದು ಅಪ್ಪಾಜಿ, ಯಾಕೆ ಇಷ್ಟ ಆಗಲಿಲ್ಲ ಅಪ್ಪಾಜಿ? ನೀನೇನೋ ಮಾಡ್ತೀವಿ ಅಪ್ಪಾಜಿ, ಬಿಟ್ಬಿಡ್ರಿ ಅವನ್ನ. ಅವನೇನೂ ಕೇಳಬೇಡಿ, ಏನು ಮಾಡ್ತಾನೆ, ಏನು ಬರೀತಾನೆ, ಏನು ಮಾಡ್ತಾನೆ ನೆಕ್ಸ್ಟ್ ಅಂತ ಏನೂ ಕೇಳ್ಬೇಡಿ. ಈ ಹುಡುಗ ಏನೋ ಮಾಡುತ್ತೆ. ಅವತ್ತು ಫಸ್ಟ್ ಇಂಟು ಕೊಟ್ರು ನನಗೆ ಅವರು. ಅದು ಯಾಕೆ ಕೊಟ್ಟರು, ಏನು ಕೊಟ್ಟರು ಅಂತ ಇವತ್ತಿನವರೆಗೂ ನಿಗೂಢನೇ ನನಗೆ. ಇವನೇನೋ ಮಾಡ್ತಾನೆ ಬೆಣ್ತರ್ಬಿಟ್ಟು ಕಳಿಸೋದು ನನಗೆ. ಅದಾದಮೇಲೆ ನಮ್ಮಮ್ಮ ಸಿನಿಮಾ ನೋಡಿದ್ರು. ನನ್ನ ತಾಯಿ, ನನ್ನ ಹೆತ್ತ ತಾಯಿ, ಅಯ್ಯೋ ನೇಕಾರ ಆ ಮಗು ಮುಖ ತೋರ್ಸೋಕ್ಕಿಲ್ವೇನೋ ತಾಯಿಗೆ ಅಂದ್ಬಿಟ್ರು.
ನನಗೆ ಅದು ಇಂಟು ಗೊತ್ತಾಗಿಲ್ಲ. ಗೊತ್ತಿರ್ಲಿಲ್ಲ. ನೋ 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 ನೀವು ಬೇಕು ಅಂತ ಹಂಗ್ ಮಾಡ್ಲಿಲ್ಲ. ನೋ. ಅದಾದ್ಮೇಲೆ ಗುರುಕಿರಣ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಪಿಕ್ಚರ್ ಇನ್ನ ಮ್ಯೂಸಿಕ್ ಮಾಡಿರ್ಲಿಲ್ಲ. ಎಂಡಲ್ಲಿ ನೋಡ್ಬಿಟ್ಟು ಪ್ರೇಮ್ ನಮ್ಮ ಅಮ್ಮಂಗೆ ಫೋನ್ ಮಾಡ್ಬರ್ತೀನಿ ಅಂದ್ರು. ನಾನು ಅವಾಗ್ಲೂ ಏನು ಅನ್ಸಿಲ್ಲ ನನಗೆ. ರಸ್ತೆಯಲ್ಲಿ ನಿಂತ್ಕೊಂಡು ಆ ಸೀನ್ನ ಬರ್ದಿದ್ದು ನಾನು. ಗಾಂಧಿನಗರದ ರಸ್ತೆಯಲ್ಲಿ ನಿಂತ್ಕೊಂಡು ಆ ಜೋಗಿ ಅನ್ನೋ ಸೀನ್ನ ಎಂಡ್ ಕ್ಲೈಮ್ಯಾಕ್ಸ್ ನ ಬರ್ದಿದ್ದು. ಅದನ್ನ ಯಾರು ನಮ್ಮ ಹುಡುಗರು ಒಪ್ಲಿಲ್ಲ. ಸಾರ್ ಅದಂಗೆ ನೀವು ಕನ್ವೆ ಮಾಡ್ಬಿಡ್ತೀರಾ, ತಾಯಿ ಮುಖ ನೋಡ್ಲೇಬೇಕು ಅವನು ಅಂತ ಹೇಳಿದ್ರೆ, ವ್ಯಾಲ್ಯೂ ಇಲ್ಲ ಕಣ್ರು, ಅವಳು ಚರಿತ್ರೆ ಆಗ್ಬೇಕು ಅಂದ್ರೆ ನೋಡಬಾರ್ದು ಅಂತಾನೆ ಸೀಲ್ ಮಾಡಿದ್ದೆ ಅದನ್ನ. ಇವೆಲ್ಲ ನನಗೇನೂ ಗೊತ್ತಿರ್ಲಿಲ್ಲ, ಅನ್ಕಂಡೇ ಮಾಡಿದೆ ಅಷ್ಟೇ. ಸರಿ ಸರಿ ಸರಿ. ಇನ್ಫ್ಯಾಕ್ಟ್ ನನಗೆ ತುಂಬಾ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರು ಒಂದ್ಸಲ, ಇದರಲ್ಲಿ ರಮೇಶ್ ಭಟ್ ಅವ್ರಿಗೆ ಅನಾರೋಗ್ಯ ಆಗ್ಬಿಟ್ಟಿರುತ್ತೆ. ಶಿವರಾಜ್ ಕುಮಾರ್ ಅವ್ರು ಹೋಗ್ತಾರೆ ಪೂಜೆ ಮಾಡಕ್ಕೆ, ಅಲ್ಲಿ ಎಲ್ಲೂ ಕಾಣದ ಹಸುವಪ್ಪ ಅಂತ ಊಟ ಮಾಡ್ತಿರ್ತಾರೆ. ಅದು ಅವ್ರು ನನಗೆ ಹೇಳಿದ್ದೇನು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಗಾಗಿತ್ತಂತೆ. ಹೌದು, ನನ್ಗೆ ಹೇಳಿದ್ರು ನನಗೆ ಹೇಳಿದ್ರು ಕೂಡ. ಶೂಟ್ ಡ್ರಾಮಾ ನಡಿಬೇಕಾದ್ರೆ ಸಡನ್ ಆಗಿ ಕರೆದಂತೆ, ಡ್ರಾಮಾ ಇನ್ನ ಸ್ಟೇಜ್ ಮೇಲೆ ಹೋಗ್ಬೇಕು, ಅವರು ಹತ್ತಕ್ಕೆ ಮುಂಚೆ ಹೋಗೋದಂತೆ. ಅಪ್ಪ ಹತ್ತಬೇಕು, ಅವಾಗ ಹೊಟ್ಟೆ ಹಸಿತಾ ಇದ್ದೀನಿ ಸಿಕ್ಕಾಬಟ್ಟೆ. ಅವಾಗ ಕೇಳದಂತೆ, ಹೋಗ್ತೀನಿ, ಒಂದಷ್ಟು ಜಡಾಯಿಸ್ಬಿಟ್ರೆ ಅವ್ರು ಹಂಗೆ ಅನ್ನೋರು, ಒಂದಷ್ಟು ಏನಾದ್ರು ಕೊಟ್ರೆ ಚೆನ್ನಾಗಿ ಜಡಾಯಿಸ್ಬಿಟ್ಟು ಸ್ಟೇಜ್ ಎಲ್ಲ ಅದ್ರಿಸ್ಬಿಡ್ತೀನಿ ಅಂದ್ರಂತೆ ಜನಗಳನ್ನ. ಅಂದ್ರೆ ಆ ಮಟ್ಟಕ್ಕೆ ಸ್ಟೇಜು ಇದು ಮಾಡಕ್ಕೆ ಚೆನ್ನಾಗಿ ತಿಂದ್ರಂತೆ. ಇನ್ನ ಹೋಗಿ ಹತ್ಬೇಕು, ಚೆನ್ನಾಗಿ ತಿಂದಾದ ಮೇಲೆ ಸಡನ್ ಅವಾಗ ಬತ್ತಂತೆ ನ್ಯೂಸ್. ಬಟ್ ಅವ ಹೋಗ್ಲಿಲ್ಲಂತೆ, ಹೋಗಿ ಜನಗಳನ್ನ ರಂಜಿಸೇ ಹೋದ್ರಂತೆ. ಅಂದ್ರೆ ಇವಾಗ ಮಾರಲ್ಲಾಗ್ಬೇಕದು. ನಿಮ್ಮ ಸೋಕಿಗಳು, ನಿಮ್ಮ ಇವು ಅವೆಲ್ಲ ಬಿಟ್ಟು ಒಬ್ಬ ಕಲಾವಿದ, ಒಬ್ಬ ಮಹಾನ್ ಕಲಾವಿದನ ಆದಿ ಅಂತಂದ್ರೆ ಅದು ನೋಡಿ. ಹೊಟ್ಟೆ ಹಸ್ಕೊಂಡು ತಿಂದಾದ್ಮೇಲೆ ಇನ್ನೇನು ಸ್ಟೇಜ್ ಮೆಟ್ಲತ್ತೋ ಟೈಮಲ್ಲಿ ನಿಮ್ಮ ಅಪ್ಪ ತೀರೋಗ್ಬಿಟ್ಟಿಯಾನೆ ಅಂದಾಗ, ಇದು ಇನ್ಕ್ಲೂಡಿಂಗ್ ಅಂಬರೀಷಣ್ಣಂದು ಆಗಿದೆ. ಅಂಬರೀಷಣ್ಣ ಹೇಳಿದ್ರು ನನಗೆ, ಇನ್ಕ್ಲೂಡಿಂಗ್ ಅಂಬರೀಷಣ್ಣಂದು ಸೇಮ್. ಅದಕ್ಕೆ ಇವರೆಲ್ಲ ಲೆಜೆಂಡ್ಗಳಾಗಿ ಬದುಕಿರೋದು, ಅದಕ್ಕೆ ಇವ್ರನ್ನೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರು. ಅದಕ್ಕೆ ಕಲಾವಿದ, ಕನ್ನಡ ಸಿನಿಮಾ ಅಂದ್ರೆ ಇವರೆಲ್ಲ ಇರೋದ್ರಿಂದನೇ ಕನ್ನಡ ಸಿನಿಮಾ ಟೀಲ್ ಟುಡೇ ಬದುಕಿರೋದು. ಸೊ ಅದೊಂದು ದೊಡ್ಡ ಚರಿತ್ರೆ ವಾಸ್. ಅದನ್ನ ನೆವರ್ ಅದ್ರ ಬಗ್ಗೆ ಮಾತಾಡ್ತಾ ಕುತ್ಕೊಂಡ್ರೆ ಇಡೀ ದಿನ ಮಾತಾಡ್ಬೇಕು. ಅದೊಂದು ಬುಕ್ಸ್, ಅದು ಬೇಸಿಕಲಿ ಜೋಗಿ ಅನ್ನೋದೊಂದು ಬುಕ್ಸ್ ಅದು ನಿಜವಾಗ್ಲೂ. ಬಟ್ ಅದೇ ಏನ್ ಚಂದ ಅಂದ್ರೆ, ನೀವು ಅದಕ್ಕೆ ಕ್ರೆಡಿಟ್ ತಗೊಳ್ತಾ ಇಲ್ಲ, ನಾನು ಮಾಡಿದೆ ಅಂತ. ನಂದು ಅಲ್ಲಕ್ಕೆ ಅಲ್ಲ ವಾಸ್, ಅದು ನಾನೊಬ್ಬ ಕೆಲಸಗಾರ, ನಾನು ಕೆಲಸ ಮಾಡಿದೆ ಅಷ್ಟೇ. ನಾನೊಬ್ಬ ಐ ಆಮ್ ವರ್ಕರ್. ನಂದು ಅಲ್ಲಕ್ಕೆ ಅಲ್ಲ ಅದು. ನಾನು ಸಾಹಿತ್ಯ ಬರ್ದಿರೋದಾಗ್ಲಿ, ಇದು ಬರ್ದಿರೋದಾಗ್ಲಿ, ನಾನು ಜನಗಳಿಗೆ ತಲುಪಿಸ್ಬೇಕಾಗಿತ್ತು, ತಲುಪ್ಸಕ್ಕೆ ಅಂತ ನಾನು ಮಾಡಿದೆ. ನಂದಲ್ಲ ಅದು. ನಾನು ಏನೇ ಮಾಡಿದ್ರು ಎಲ್ಲರೂ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಅವ್ರ ಇಷ್ಟ ಅದು, ನಾನೇನು ಮಾಡಿಲ್ಲ. ಅದಕ್ಕೆ ವಾಪಸ್ ಹೋದ್ರೆ, ತಾಯೇ ದೇವರು, ಕಾಣೋ ದೇವರು ತಾಯೇ ಆದರು, ಕಾಣೋ ದೇವರು ತಾಯೇ ಆದರು, ಅದು ಮುಗಿದಿದೆ. ಯಾಕೋ ಕಾಣೆ ಕಣ್ಣಿಂದು ಕುರುಡಾಯ್ತೆ, ಹಣೆ ಬರಹ ನೋಡಯ್ಯ ಜೋಗಿ, ನಿನ್ನ ಹಡೆದವ್ವ ನಿನ್ನಿಂದೆ ಜೋಗಿ. ಆ ದೇವಸ್ಥಾನದಲ್ಲಿ ಅದೇನ್ ಥಿಂಕ್ ಮಾಡ್ಬಿಟ್ಟತ್ರ, ಮಗ ಅಮ್ಮ ನೋಡ್ಲೇಬಾರ್ದು ಅಮ್ಮ ಬಂದ್ಮೇಲೆ ಸಿಟಿಗೆ. ಅದು ದಟ್ ವಾಸ್ ಆಲ್ರೆಡಿ ಥಾಟ್ ಆಫ್. ಇಲ್ಲ ಅಂದ್ರೆ ಬಿಕಾಸ್ ಅವರು ವಿಭೂತಿ ಹಚ್ಕೊಳ್ಳೋದು ಒಂದು ಸ್ಲೋ ಮೋಷನ್ ಥಾಟ್ ಇದೆಯಲ್ಲ, ದಟ್ ಇಸ್ ಎನಫ್. ಅಂದ್ರೆ ಏನಂತ ಹೇಳ, ಜೋಗಿಯ ಈ ಮೊಮೆಂಟ್ಸ್ ಸಾಕು. ಪ್ರೇಮ್ ಅವರನ್ನ ನಾನು ಪ್ರಾಯಶಃ ಜೀವನ ಪರ್ಯಂತ ಸ್ವಲ್ಪ ಮೇಲಿನ ಸ್ತರದಲ್ಲೇ ಇಡೋದಕ್ಕೆ. ನಾನು ಏನಕ್ಕೆ ಹಂಗೆಲ್ಲ ಮಾಡಿದೆ ಅಂತಂದ್ರೆ, ಮನ್ಸನಿಗೆ ವ್ಯಾಲ್ಯೂಸ್ ಗೊತ್ತಾಗಬೇಕು. ಇದ್ದಾಗ ಈ ವಾಸಿಯವರು ಇವತ್ತು ನನ್ನ ವಾಸಿಯವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇಲ್ದಾಗ ಅವ್ರಿಗೆ ಬೆಲೆ ಕೊಡಬೇಕು, ಅವ್ರೆಲ್ಲ ಇದ್ದಾಗ ಬೆಲೆ ಕೊಡಬೇಕು, ಅದು ರೆಸ್ಪೆಕ್ಟ್ ಇರಬೇಕು. ಅದನ್ನ ಕಂಟಿನ್ಯೂ ಮಾಡಿ. ಯು ಡೋಂಟ್ ಇರ್ರೆಸ್ಪೆಕ್ಟಿವ್ ಪೀಪಲ್, ಯು ಡೋಂಟ್ ಎನಿಥಿಂಗ್ಸ್. ನೀವು ಏನೇ ಮಾಡಿದ್ರು ನೀವು ಕಳ್ಕೊಂಡಾದ ಮೇಲೆ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದಕ್ಕಿಂತ ಇದ್ದಾಗ ಸುಖ ಪಡಿ, ಇದ್ದಾಗ ರೆಸ್ಪೆಕ್ಟ್ ಮಾಡಿ, ಇದ್ದಾಗ ಪ್ರೀತಿ ಮಾಡಿ, ಇದ್ದಾಗ ಕೈ ಹಿಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗಿ ಅಂತ ನನ್ನ ವಾದ. ಟಿಲ್ ಟುಡೇ ಅದೇ ವಾದ ನಂದು. ದ ವಿಲನ್ ಒಳ್ಳೆ ಐಡಿಯಾ. ಏಕಲವ್ಯ ನನಗೆ ಅಷ್ಟು ವರ್ಕ್ ಆಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಸೊ ನನಗೆ ಅನ್ಸತ್ತೆ, ನನ್ನ ಹಾಗೆ ಕೆಲವರು ಇದ್ದಾರೆ, ಹಾಗಾಗಿ ಅವರ ಪ್ರತಿನಿಧಿಯಾಗೂ ಕೇಳ್ತಾ ಇದ್ದೀನಿ. ಅಂದ್ರೆ ನಾನು ಹೇಳಿದೆ, ಬೇಕಾದ್ರೆ ನಾನು ಇಂಟರ್ವ್ಯೂ ಆದ್ಮೇಲೆ ಒಂದು ಮೆಸೇಜ್ ತೋರಿಸ್ತೇನೆ. ನಮ್ಮ ಫ್ಯಾಮಿಲಿ ಗ್ರೂಪ್ ಅಂತಿದೆ, ಅದರಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಪ್ಲೀಸ್ ಟೆಲ್ ಹಿಮ್ ವಿ ಆರ್ ಸ್ಟಿಲ್ ಹಿಸ್ ಫ್ಯಾನ್ಸ್ ಅಂತ. ಆಯ್ತಾ? ಸೊ ಈಗ ನಮಗೆ ಒಂದು ಪ್ರೇಮ್ ಅವರು ರಿಟರ್ನ್ ಟು ಫಾರ್ಮ್, ಮತ್ತೆ ವಾಪಸ್ ಫಾರ್ಮ್ ಬರಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. KD ಟ್ರೇಲರ್ ನೋಡಿದೆ. ಟೀಸರ್ ಆಕ್ಚುಲಿ ಟ್ರೇಲರ್ ಮುಂಚೆ ಟೀಸರ್ ಬಗ್ಗೆ ಮಾತಾಡ್ತೀನಿ. ಅದು ಟೀಸರ್ ಟೈಟಲ್ ಟೀಸರ್ ಗೊತ್ತಿಲ್ಲ, ಬೇಸಿಕಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಜೈಲಿಂದ ರಿಲೀಸ್ ಆಗೋದು. ಅದಕ್ಕೆ ಒಂದು ಬೇರೆ ಪ್ರೇಮನ ನಾವು ನೋಡಿದ್ವಿ. ಅಲ್ಲಿ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ, ಕ್ಯಾಮ್ರಾ ಮೂವ್ ಆಗೋದಾಗ್ಲಿ, ಅಂದ್ರೆ ಪೆನ್ ಇಟ್ರೆ ಪೆನ್ನಿಂದ ಕ್ಯಾಮ್ರಾ ಹೋಗೋದಾಗ್ಲಿ, ಇದೆಲ್ಲ ವಾಟ್ ವಾಸ್ ಯರ್ ಥಾಟ್ಸ್ ಸರ್ ಅದಕ್ಕೆ? ಆ ಟೀಸರ್ಗೆ ತುಂಬಾ ಚೆನ್ನಾಗಿತ್ತು, ಎನರ್ಜಿ ಇತ್ತು. ಹೌದು. ನಾನು ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ.
ಏಕಲವ್ಯ ಯಾಕೆ ಅಂದ್ರೆ ಏಕಲವ್ಯ ಚಿಕ್ಕ ಹುಡುಗ ಅವನು. ಹಾ. ಆ ಹುಡುಗ ಬಂದ್ಬಿಟ್ಟು ನಮ್ಮ ಮೇಡಮ್ ತಮ್ಮ, ಚಿಕ್ಕ ಹುಡುಗ. ಹೌದು. ಅವನು ಪ್ರೇಮನ್ನು ಡೈರೆಕ್ಟರ್ ಸಿನಿಮಾ ಮಾಡ್ತಾನೆ ಅಂದಾಗ ಅವನನ್ನ ತಗೊಂಡೋಗಿ ನಾನು ಅವನ ಮೇಲೆ ನನ್ನ ಒತ್ತಡನೇ ಇರೋದು ತಪ್ಪು, ನಿಜವಾಗ್ಲೂ ತಪ್ಪದು. ಗೊತ್ತಾಯ್ತು. ಒಬ್ಬ ಹೊಸ ಹುಡುಗ, ಒಬ್ಬ ಹೊಸ ಕಲಾವಿದ, ಅವನ್ನ ಟ್ರೈನ್ ಮಾಡಿದ್ದೀನಿ, ಅವ್ನಿಗೆ ಇದೇ ತರ ಸಿನಿಮಾ ಮಾಡಬೇಕು. ಒಂದು ನನ್ನ ಮನೆ ಹುಡುಗನ ಅವನ್ನ ತಗೊಂಡೋಗಿ ಪ್ರೊಜೆಕ್ಟ್ ಮಾಡಬೇಕು, ತಗೊಂಡೋಗಿ ಅವ್ನಿಗೆ ಇಷ್ಟೇ ಸರ್ಕಲ್ ಅಂತಿತ್ತು, ಈ ಸರ್ಕಲ್ ಅಲ್ಲೇ ಇವನಿಗೆ ಸಿನಿಮಾ ಮಾಡಬೇಕು. ಸೊ ಅವ್ರಿಗಾಗಿನೇ ಮಾಡಿದ್ದು ನಾಟ್ಲಕ್ಕೆ ಪ್ರೇಮ್. ಪ್ರೇಮ್ ಅಂದ ತಕ್ಷಣ ಹಿಂಗ್ ಕೇಡಿ ಬರ್ತಾನೆ, ಇಸ್ ಪ್ರೇಮ್. ಯಾಕೆ ಪ್ರೇಮ್ ಕೇಡಿಗೆ ಬರ್ತಾನೆ ಅಂತಂದ್ರೆ ಧ್ರುವ ಹೋಲ್ಡ್ ಮಾಡ್ತಾನೆ ಅದನ್ನ. ಈಸಕ್ಕೆ ಕಮರ್ಷಿಯಲ್ ಹೀರೋ ಹೆಂಗೆ ದರ್ಶನ್ ಅವರು, ಶಿವಣ್ಣ ಅವರು, ನನ್ನ ಸುದೀಪ್ ಸಾರ್ ಆಗ್ಲಿ, ಸೊ ಧ್ರುವ ಮಾಡ್ತಾನೆ, ಈಸ್ ಲೆಜೆಂಡ್, ಅವರೆಲ್ಲ ಲೆಜೆಂಡ್ಗಳು. ಓಕೆ, ಸೊ ಇಲ್ಲಿ ಧ್ರುವ ಬಂದ್ಬಿಟ್ಟು ಅವನು 6 ಸಿನಿಮಾ ಮಾಡಿದ್ದಾನೆ, ಬಟ್ ನನ್ನನ್ನು ತಡಿತಾನೆ ಅವನು ಅಂತ ನನಗೊಂದು ಭರವಸೆ. ನನ್ನನ್ನು 100% ತಡಿತಾನೆ. ಬಟ್ ಒಬ್ಬ ಕಾಮನ್ ಪೀಪಲ್ ಆಗಿ ತಡಿಬೇಕು ನಾನು ಅವನನ್ನ, ಒಬ್ಬ ನಾರ್ಮಲ್ ಹುಡುಗನಾಗಿ ಅವನನ್ನ ತೋರಿಸ್ಬೇಕು ಅಂತ ಇದರಲ್ಲಿ. ಇದು ಪ್ರೇಮ್ ಸಿನಿಮಾ ಅಂದ್ರೆ ಒಪ್ಕೋತೀನಿ. ಇನ್ಫ್ಯಾಕ್ಟ್ ದಟ್ ಸೆಟ್ ರಾಣಾ ಅವರು ಏಳುಮಲೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ದ. ಈಗ ಅವನ ಮೇಲೆ ಏನ್ ಬೇಕಾದ್ರೆ ಅಡಾಪ್ಟ್ ಮಾಡಬಹುದು, 3ನೇ ಸಿನಿಮಾ ಏನ್ ಬೇಕಾದ್ರೆ ಅಡಾಪ್ಟ್ ಮಾಡಬಹುದು. ಅಲ್ಲ, ಥ್ಯಾಂಕ್ ಯು ಫಾರ್ ದಟ್ ಕ್ಲಾರಿಫಿಕೇಶನ್. ನೀವು ಹೇಳಿದ್ರಿ ಅವ್ರಿಗಾಗಿನೇ ಮಾಡಿದ ಕಥೆ. ನಾನು ಬರ್ದಿದ್ದು ಅವ್ರಿಗಾಗೇನೆ, ನಾನು ಕಥೆ ಬರ್ದಿದ್ದು ಅವ್ರಿಗಾಗೇನೆ, ಸಾಂಗ್ಸ್ ಬರ್ದಿದ್ದು ಅವ್ನಿಗಾಗೇನೆ. ಗೋಯಿಂಗ್ ಬ್ಯಾಕ್ ಟು ದ ಟೀಸರ್ ಆಗ್ಲಿ, ಈ ಟ್ರೈಲರ್ ಅಲ್ಲೂ ಅಷ್ಟೇ ನನಗೆ ಒಂದು 2-3 ಅಂಶಗಳು ತುಂಬಾ ಹಿಡಿಸ್ತು. ಅದ್ರ ಬಗ್ಗೆ ಹೇಳ್ತೀನಿ ನಾನು. ರವಿಶಂಕರ್ ಅವರು ಸ್ಟಾರ್ಟ್ ಮಾಡ್ತಾರೆ ನರೇಶನ್ ಅಲ್ಲಿ, ಇವನು ಹೇಗ್ ರಿಲೀಸ್ ಆದ ಅಂತ. ಸೊ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅಂತ ಅಲ್ಲಿ ಗೊತ್ತಾಗತ್ತೆ. ಬಟ್ ಇವನ್ ರಿಲೀಸ್ ಆದ, ಇವನ್ ಹಳ್ಳಿಯಿಂದ ಬಂದಿದ್ದ ಅಮಾಯಕ, ಅದ್ಯಾವುದು ಇಲ್ಲ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸೂಪರ್, ಫ್ಯಾಂಟಾಸ್ಟಿಕ್, ಬೆಂಗಳೂರು ಲೈವ್ ಸ್ಟೋರಿ. ಬಟ್ ಇಟ್ ಇಸ್ ಓಕೆ ಗ್ರೇಟ್. KR ಮಾರ್ಕೆಟ್ ಅಲ್ಲಿ ಇದ್ದ ಒಬ್ಬ ಹುಡುಗ, ಬೆಂಗಳೂರಲ್ಲಿ 70s 80s ಅಂಡರ್ ಅಲ್ಲಿ ಒಬ್ಬ ಕಾಮನ್ ನಾರ್ಮಲ್ ಹುಡುಗನ್. ಅದು ಚೆನ್ನಾಗಿದೆ. ಅಂದ್ರೆ ಅವನು ಕಾಳಿದಾಸ, CID, 007 ಅಂತೆಲ್ಲ ಮಾಡಿದೀರಿ. ಅಂಡ್ ಅವನೇನೋ ಟ್ರಾನ್ಸಿಸ್ಟರ್ ಬೇರೆ ಇಟ್ಕೊಂಡು ಹೋಗ್ತಿರ್ತಾನೆ. ಅಂಡ್ ಈ ಹೀರೋದು ಒಂದು ಈಕ್ವೇಶನ್ ಇದೆ, ಅದ್ರಲ್ಲಿ ಚೆನ್ನಾಗಿದೆ. ಆಮೇಲೆ ರಾಜಾ ಮಿಲ್ ಅಂತ ಬರುತ್ತೆ, ರವಿಚಂದ್ರನ್ ಅವರು, ಸಂಜಯ್ ರಾವುತ್ ಅವರೆಲ್ಲ ಬರ್ತಾರೆ. ವಾಟ್ ಹ್ಯಾವ್ ಯು ಡನ್ ಇನ್ KD? ಅವಾಗಿನ ಟ್ರೆಂಡ್ಗೆ, ಅವಾಗಿನ ಸ್ಟೈಲ್ಗೆ ನನಗೆ ಒಂದು ಇಷ್ಟ ಇತ್ತು. ಅಂದ್ರೆ ನಾನು ಅದ್ಭುತವಾಗಿ ಮಾಡಿದ್ದೀನಿ, ಅದ್ಭುತವಾಗಿ ಏನೋ ಹೇಳಕ್ ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳಲ್ಲ ವಾಸಿ ಅವರೇ. ಓಕೆ, ಒಂದು ನಾರ್ಮಲ್ ಒಂದು ಹುಡುಗನ ಕಥೆನ ಹೇಳ್ತಾ ಇದ್ದೀನಿ. ಒಂದು ಎಮೋಷನ್ಸ್, ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ಸಿನಿಮಾ ನೋಡ್ಬೋದು. ಬಟ್ ಬ್ಲಡ್ ಶೇಡ್ ಇರುತ್ತೆ. ಬಟ್ ಬ್ಲಡ್ ಶೇಡ್ ಅಂದ ತಕ್ಷಣ ನಾನು ತೊಗೊಂಡೋಗ್ಬಿಟ್ಟು ಬೇರೆ ಪಿಕ್ಚರ್ ಹಿಂದಿ, ತೆಲುಗು, ತಮಿಳು ಬ್ಲಡ್ ಶೇಡ್ ಇದೆ, ಹಂಗೆಲ್ಲ ಬ್ಲಡ್ ಶೇಡ್ ಇರಲ್ಲ. ಸೊ ಬ್ಲಡ್ ಶೇಡ್ ಅಂತ ಇದ್ದೇ ಇರುತ್ತೆ. ಯಾಕೆಂದ್ರೆ ಪಾತ್ರ ಎಲಿವೇಶನ್ ಬೇಕು ನನಗೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಜಂಜಿ ಸ್ಟೈಲ್ ಅಂಡ್ ದೆನ್ ವಾಟ್ ಇಸ್ ಏನು ಮಾಡ್ಬೋದು ಅನ್ನೋ ಲೆವೆಲ್ಗೆ ಹೇಳಿದ್ದೀನಿ. ಅಂಡ್ ಅದು ಕಥೆನ ಕಟ್ಟಿದ್ದೀನಿ. ಫ್ರೇಮ್ ಟು ಫ್ರೇಮ್ ನೀವು ಯಾವ ಹಾಲಿವುಡ್ ಸಿನಿಮಾಗೂ ಬೇಕಾದ್ರೂ ಹೊಂದಾಣಿಕೆ ಮಾಡ್ಬೋದು. ಫ್ರೇಮ್ ಬ್ಯೂಟಿ ಅಂಡ್ ದೆನ್ ಫೋಟೋಗ್ರಾಫಿ ಅಂಡ್ ದೆನ್ ಮೇಕಿಂಗ್, ಅಂದ್ರೆ ಯಾವ ಹಾಲಿವುಡ್ ಸಿನಿಮಾಗೆ ಬೇಕಾದ್ರೂ ನೀವು ತೊಗೊಂಡು ಮಾಡ್ಬೋದು. ಪ್ರತಿ ಸಾಂಗು ರಜನಿಕಾಂತ್ ಸರ್ ಪಿಕ್ಚರ್ ಆಗಲಿ, ಬೇರೆ ವಿಜಯ್ ಸಿನಿಮಾ ಆಗಲಿ, ಬೇರೆ ಹಿಂದಿ ಸಿನಿಮಾ ಶಾರುಖ್ ಖಾನ್ ಸಿನಿಮಾ ಆಗಲಿ, ಅದಕ್ಕಿಂತ ಮೀರಿ ಮಾಡಿದ್ದೀನಿ. ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ, ಅದಕ್ಕಿಂತ ಮೀರಿ. ಅವೆಲ್ಲ ಹಿಟ್ ಆಗಿವೆ, ಬಟ್ ಅದಕ್ಕಿಂತ ಮೀರಿ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ಸ್ ಟು KVN ಆಲ್ಸೋ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ದೀನಿ ಹೀರೋ ಜೂನಿಯರ್ಸ್ ಇದು ಎಕ್ಸ್ಟ್ರಾ ಡ್ಯಾನ್ಸರ್ಸ್ ಇದಾರಲ್ಲ. ನಾನು ಅದೇನೇ ಹೇಳೋದು, ನಾನು ಈ ಸಿನಿಮಾಗೆ ನಾನಲ್ಲ ಹೀರೋ, ಧ್ರುವ ಅಲ್ಲ ಹೀರೋ, ಮ್ಯೂಸಿಕ್ ಡೈರೆಕ್ಟರ್ ಹೀರೋ, ಈಸ್ KVN ಹೀರೋ. KVN ಪ್ರೊಡಕ್ಷನ್ ಹೀರೋ. ಬಿಕಾಸ್ ನಮ್ಮನ್ನ ನಂಬಿ ನಮ್ಮ ಮೇಲೆ ಅಷ್ಟು ಬಂಡವಾಳ ಹಾಕಿದ್ರು ಅವರು. ಬಟ್ ಅದನ್ನ ಉಳಿಸ್ಕೋಬೇಕು, ಅದು ನನ್ನ ಜವಾಬ್ದಾರಿ. ಸೊ ಸಿಂಪಲ್. ಸೊ ಇದನ್ನೆಲ್ಲ ಮೀರಿ ಒಂದು ನಾರ್ಮಲ್ ಎಲ್ಲರೂ ಮನೆ ಮಂದಿ ಕೂತ್ಕೊಂಡು ನೋಡ್ಬೋದಂತ ಒಂದು ಸಿನಿಮಾ. ನಾನು ಅದನ್ನ ತುಂಬಾ ವೈಭೀಕರಣ ಮಾಡಿದ್ದೀನಿ. ಪ್ರೇಮ್ ಅಂದ ತಕ್ಷಣ ಫ್ರೇಮ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ಕೊಂಬಂದಿದ್ದೀನಿ. ಪ್ರೇಮ್ ಅಂದ ತಕ್ಷಣ ಆಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಕೊಂಬಂದಿದ್ದೀನಿ. ಈಗ ನೆನ್ನೆ ನಾನು ಇದರಲ್ಲೆಲ್ಲ ಹೋಗ್ತಾ ಇದ್ದೆ, ಹೋಗ್ಬೇಕಾದ್ರೆ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಫೋನ್ ಮಾಡ್ಬಿಟ್ಟು, ಸಾರ್ ಇಲ್ಲಿ ತೆಲುಗಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ, ಆಂಧ್ರದು ತೆಲುಗಲ್ಲಿ, ಏನು ಎಲ್ಲ ಬರೀ ಇದನ್ನೇ ಟ್ರೈಲರ್ ನೋಡ್ತೀಯಾರ ಸರ್, ಏನು ಅದ್ಭುತ ಸರ್, ಎಕ್ಸ್ಟ್ರಾಂಡಿರಿ ಸರ್, ಏನು ಸರ್ ಅದು ಫೈಟ್ ನೀವು ಕಟ್ ಮಾಡಿರೋದು, ಏನು ಸರ್ ಇದು ಅಂತ. ಬಟ್ ಅವರೇ ಮಾಡಿರೋದು ಫೈಟು, ಅವರೇ ಮಾಡಿರೋದು, ಏನು ಕಟ್ ಮಾಡಿದ್ರೆ, ಏನು ಮ್ಯೂಸಿಕ್ ಮಾಡಿದಿರಾ ಸರ್ ಅಂತ. ನಾನು ಅದನ್ನ ಹೇಳಿದೆ, ನಾನು ಅದನ್ನ ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿ ಶೂಟ್ ಮಾಡುವಾಗ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಅಂತ. ಆ ಫ್ರೇಮ್ನ ನಾನು ಏನು ಕತೆ ಕಟ್ತೀನಿ, ಆ ಫ್ರೇಮ್ ನಾನು ಏನು ಮಾಡ್ತೀನಿ, ವಾಟ್ ಇಸ್ ವಿಜುವಲ್, ನಾನು ಅದರಂಗೆ ಬ್ಯೂಟಿ ಕೊಡ್ತೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಅಷ್ಟೇ ಗೊತ್ತಿರುತ್ತೆ. ಏನು ತೆಗಿತಾವನ್ ಗುರು ಇವನು ಅಂತಾನೆ ಬರುತ್ತೆ. ಏನ್ ತೆಗಿತಾನ್ ಗುರು, ಇಲ್ಲಿ ಇಡೀ ಕ್ಯಾಮ್ರಾ ಅಂತಾನೆ. ಓ, ವಿಲಿಯಂ ಡೇವಿಡ್ ಅವ್ರಿಗೂ ಹೇಳ್ಬಿಡ್ತೀರಾ? ಹೌದು, ಇಲ್ಲೇ ಪ್ಲೇಸ್ ಮಾಡಿ ಕ್ಯಾಮ್ರಾನ. ನಾನು ಕ್ಯಾಮ್ರಾ ಮಾತ್ರ, ನಾನು ಇವತ್ತಿನವರೆಗೂ ನನ್ನ ಕರಿಯರ್ ಸಿನಿಮಾಯಿಂದ ಟಿಲ್ ಟುಡೇ ನಾನು ಕ್ಯಾಮ್ರಾ ಯಾರಿಗೂ ಕೊಡಲ್ಲ, ಇನ್ಕ್ಲೂಡಿಂಗ್ ಡ್ಯಾನ್ಸ್ ಮಾಸ್ಟರ್, ಇನ್ಕ್ಲೂಡಿಂಗ್ ಫೈಟ್ ಮಾಸ್ಟರ್, ಇನ್ಕ್ಲೂಡಿಂಗ್ ಎನಿ ಒನ್ಸ್. ನಾನು ಕ್ಯಾಮ್ರಾ ಯಾರಿಗೂ ಕೊಡಲ್ಲ. ನಾನು ಅವ್ರ ಜೊತೆ ನಾನು ಅವ್ರ ಅಸ್ಟೆಂಟು. ಹೆಂಗೆ ಅಂತೀನಿ ಅಂದರೆ, ಡ್ಯಾನ್ಸ್ ಮಾಸ್ಟರ್ ಬರ್ತಾರೆ, ಈಸ್ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಕೆಲಸ ಮಾಡ್ಯಾರೆಲ್ಲ. ನಾನು ಅವ್ರಿಗೆ ಹೇಳ್ಬಿಡ್ತೀನಿ,
ಐ ಆಮ್ ಯುವರ್ ಅಸಿಸ್ಟೆಂಟ್. ನಾನು ಸಾಂಗ್ನ ಕೊಟ್ಬಿಟ್ಟು ನಾನು ಹೋಗಲ್ಲ, ಸಾಂಗು ನೀನು ತೆಗಿ ಅಂತ ಹೋಗಲ್ಲ. ನನಗೆ ಐ ವಾಂಟ್ ಕಂಟೆಂಟ್. ಪ್ರತಿ ಶಾಟು ಪ್ರತಿ ಇದನ್ನು ನಿಮಗೆ ಬಿಫೋರ್ ಕಂಪೋಸ್ ಮಾಡಿಸ್ಬಿಟ್ಟಿರ್ತೀನಿ ಎಲ್ಲ. ಸೊ ಇದು ಹಿಂಗೆ ಇರಬೇಕು ಅಂತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇಡಿಲ್ ನೋಡಿದ್ರೆ ನಿಮಗೆ ಭಯ ಅನ್ಸುತ್ತೆ, ಹಂಗೆ ತೆಗೆದಿದ್ದೀವಿ ಕೇಡಿಲ್. ಕೆಲವು ಶಾರ್ಟ್ಸ್ಗಳು ಒಂದೊಂದು ಧ್ರುವ ಮ್ಯಾಕ್ಸಿಮಮ್ 3-4 ಮಿನಿಟ್ಸ್ ಓನ್ಲಿ ಒನ್ ಶಾಟ್. ಆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಹುಚ್ಚುತನ ನಾನು ಕ್ಯಾಮ್ರಾ ಜೊತೆನೆ ಹೋಗ್ತಾ ಇರ್ತೀನಿ. ಅವನು ಕ್ಯಾಮ್ರಾ ಎತ್ಕೊಂಡು ಹೋಗ್ತಾನೆ ನೋಡಿ ಸರ್. 4 ಮಿನಿಟ್ಸು ಅವನು 60 kg ಹ್ಯಾಂಡ್ಲ್ ಮಾಡ್ತಾನೆ 4 ಮಿನಿಟ್ಸು ಅಂತಂದ್ರೆ ಅದು ಏನು ನಾಟ್ ಲೈಕ್ 1 ಶಾಟ್ 2 ಶಾಟ್ 12 ಶಾಟ್. ನನ್ನ ಟೆಕ್ನಿಷಿಯನ್ ಸುತ್ತ ನನಗೆ ಎಲ್ಲರೂ ಅಟ್ಯಾಚ್ಮೆಂಟು, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದನೇ ಈ ಥರ ಸಿನಿಮಾ ಮಾಡಿದ್ದು ನಾನೇನು ಮಾಡಿದೆ, ನಿಮ್ಮ AC-ಗೆ ನಿಮ್ಮ ಚೇರ್ಗೆಲ್ಲ ಕಾಸು ಕೊಡೋಕ್ಕಾಗಲ್ಲ, ನೀವು ಬನ್ನಿ ನನ್ನ ಹತ್ರ ಅಂದ್ಬಿಟ್ಟು ನನ್ನ ಟೀಮ್ ಕಟ್ಟಿ ಹುಡುಗರು ಕಟ್ಟಿ ಮಾಡಿಸಿದ್ದು. ಇಟ್ಸ್ ಅಮೇಜಿಂಗ್. ನಿಮಗೆ ಇದು ಎಲ್ಲಿಂದ ಬಂತು ಗೊತ್ತಿಲ್ಲ, ನೀವು VFX ಈಗೆಲ್ಲ ಕರಿಯಿಂದ ಮಾಡ್ತಾ ಹೌದು ಬಂದಿದ್ದೀರಾ. ಹೌದು ಹೌದು ಹೌದು. ಆಗಿನ VFX ಇಂದಲೂ ಹೌದು ಹೌದು ಹೌದು. ಏನದು ಹುಚ್ಚು ಅಂದ್ರೆ ಏನದು? ನಿಮ್ ತಲೆ ಏನ್ ನೋಡ್ತಾ ಇರ್ತಾರೆ, ನಾನಿಲ್ಲಿ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅಂತಲ್ಲ, ಅಥವಾ ನಾನಿಲ್ಲಿ ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ? ವಾಟ್ ವಾಸ್ ಗೋಯಿಂಗ್? VFX ಅಂದ್ರೆ ಪ್ರೇಮ್